ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ ಮಟ್ಟ ನೋಡಿ, ಪೂರ್ತಿ ಫುಲ್ ಡೀಟೇಲ್ಸ್ ವಿಡಿಯೋ ಇದೆ ಮಾರ್ಕೆಟ್ ಬಗ್ಗೆ. ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆ ವರದಿ ದಿನಾಂಕ 6 ಏಪ್ರಿಲ್ 2026. ಸ್ನೇಹಿತರೆ, ಇಂದಿನ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯ ತಾಜಾ ಮಾಹಿತಿ ಇಲ್ಲಿದೆ. ದಿನಾಂಕ 6 ಏಪ್ರಿಲ್ 2026 ಸೋಮವಾರದ ಮಾರುಕಟ್ಟೆ ದರಗಳು ಮತ್ತು ಅವಕದ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಮುಖ ತಳಿಗಳ ದರ ವಿವರ. ರೇಟ್ಸ್ ಪರ್ ಕ್ವಿಂಟಲ್. ಮೆಣಸಿನಕಾಯಿ ತಳಿ ಕನಿಷ್ಠ ದರ, ಲೋ ಗರಿಷ್ಠ ದರ, ಹೈ ಮಾದರಿ ದರ. ಎವರೇಜ್ ಕಡ್ಡಿ 3000 ಇದು ಕಡಿಮೆ ರೇಟ್, ಇದು 3929. ಮೀಡಿಯಂ ಹೈ ಕ್ವಾಲಿಟಿ ರೇಟ್ 58723. ಈಗ ಮಾತಾಡೋಣ ಮೀಡಿಯಂ ರೇಟ್ ಬಗ್ಗೆ, 46509. ಈಗ ಮಾತಾಡೋಣ ಡಬ್ಬಿ ಮೆಣಸಿನಕಾಯಿ ಬಗ್ಗೆ. ಕಡಿಮೆ ರೇಟ್ 5009, ಗರಿಷ್ಠ ಹೈ ಕ್ವಾಲಿಟಿ ರೇಟ್ 64449. ಈಗ ಮಾತಾಡೋಣ ಮೀಡಿಯಂ ರೇಟ್ 48509. ಈಗ ಮಾತಾಡೋಣ ಗುಂಟೂರು ಮೆಣಸಿನಕಾಯಿ ಬಗ್ಗೆ. ಕಡಿಮೆ ರೇಟ್ 1300, ಮಾದರಿ 17589, ಹೈಯೆಸ್ಟ್ ರೇಟ್ 12689. ಇಂದು ಮಾರುಕಟ್ಟೆಗೆ ಬಂದಿರುವ ಒಟ್ಟು ಚೀಲಗಳು ಸಂಖ್ಯೆ ಮತ್ತು ಲಾಟ್ಗಳು ವಿವರ ಹೇಗಿದೆ. ಒಟ್ಟು ಅವಕ್ ಟೋಟಲ್ ಅರೈವಲ್ಸ್ 89,141 ಚೀಲಗಳು. ಒಟ್ಟು ಚಾಲ್ತಿ ಲಾಟ್ಗಳು 9,848. ಖರೀದಿದಾರರ ಸಂಖ್ಯೆ 397 ಜನ ವ್ಯಾಪಾರಸ್ಥರು ಇಂದು ಭಾಗವಹಿಸಿದ್ದಾರೆ. ಒಟ್ಟು ಖರೀದಿ ಚೀಲಗಳು ಸಂಖ್ಯೆ 1,40,729. ಇಂದಿನ ವಿಶೇಷತೆ ಹೈ ಪ್ರೈಸ್ ಹೈಲೈಟ್ಸ್. ಇಂದಿನ ಮಾರುಕಟ್ಟೆಯಲ್ಲಿ ಗರಿಷ್ಠ ದರ ಪಡೆಯದ ಚೀಲಗಳ ವಿವರ ಗಮನಿಸುವುದಾದರೆ, ಡಬ್ಬಿ ಮೆಣಸಿನಕಾಯಿ 39ನೇ ಚೀಲ ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗಿದೆ. KDL ಮೆಣಸಿನಕಾಯಿ 36ನೇ ಚೀಲಕ್ಕೆ ಗರಿಷ್ಠ ದರ ಸಿಕ್ಕಿದೆ. ಮುಕ್ತಾಯ. ಇದು ಇಂದಿನ ಬ್ಯಾಡಗಿ ಮಾರುಕಟ್ಟೆಯ ಸಂಕ್ಷಿಪ್ತ ವರದಿ. ಪ್ರತಿದಿನದ ಇಂತಹ ನಿಖರವಾದ ಮಾರುಕಟ್ಟೆ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಫಾಲೋ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಸಮಗ್ರ ವರದಿ. ಈಗ ಮಾತಾಡೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತು ವ್ಯಾಪಾರಸ್ಥರಿಗೂ ನಮಸ್ಕಾರ. ಇವತ್ತು ದಿನಾಂಕ 6 ಏಪ್ರಿಲ್ 2026 ಸೋಮವಾರ. ಉತ್ತರ ಕರ್ನಾಟಕದ ಪ್ರಸಿದ್ಧ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಂದು ಮೆಣಸಿನಕಾಯಿ ದರ ಹೇಗಿದೆ, ಯಾವ ತಳಿಗೆ ಅತಿ ಹೆಚ್ಚು ಬೆಲೆ ಸಿಕ್ಕಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಅವಕವಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ. ಇಂದಿನ ಅವಕ ಮತ್ತು ಮಾರುಕಟ್ಟೆ ಚಟುವಟಿಕೆ. ಸ್ನೇಹಿತರೆ, ಇಂದು ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದ ವಹಿವಾಟು ನಡೆದಿದೆ. ಅಂಕಿಅಂಶಗಳನ್ನು ನೋಡುವುದಾದರೆ, ಇಂದು ಮಾರುಕಟ್ಟೆಗೆ ಬಂದಿರುವ ಒಟ್ಟು ಅವಕ್ 89,141 ಚೀಲಗಳು. ಒಟ್ಟು 9,848 ಲಾಟ್ಗಳು ವ್ಯವಹಾರ ನಡೆದಿದೆ. ಇಂದಿನ ವಿಷಯವೆಂದರೆ, ಸುಮಾರು 397 ಜನ ಖರೀದಿದಾರರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಒಟ್ಟು ಮಾರಾಟವಾದ ಅಥವಾ ಇಳುವರಿಯಾದ ಚೀಲಗಳು ಸಂಖ್ಯೆ 1,40,729 ತಲುಪಿದೆ. ತಳಿಗಳ ಆಧಾರದ ಮೇಲೆ ದರ ವಿವರ. ಪ್ರೈಸ್ ಅನಲೈಸಿಸ್. ಕಡ್ಡಿ ಮೆಣಸಿನಕಾಯಿ. ಕಡ್ಡಿ ತಳಿಗೆ ಇಂದು ಉತ್ತಮ ಬೇಡಿಕೆ ಕಂಡು ಬಂದಿದೆ. ಇದರ ಕನಿಷ್ಠ ದರ 3,929ರಿಂದ ಆರಂಭವಾಗಿದೆ. ಗರಿಷ್ಠ 58,729ರವರೆಗೆ ತಲುಪಿದೆ. ಇನ್ನು ಸರಾಸರಿ ಅಥವಾ ಮಾದರಿ ದರ ಕ್ವಿಂಟಲ್ಗೆ 46,509 ರಷ್ಟಿದೆ. ಡಬ್ಬಿ ಮೆಣಸಿನಕಾಯಿ. ಯಾವಾಗಲೂ ಮಾರುಕಟ್ಟೆಯಲ್ಲಿ ಸದ್ದು ಮಾಡುವ ಡಬ್ಬಿ ಮೆಣಸಿನಕಾಯಿ ಇಂದು ಕೂಡ ದಾಖಲೆ ದರ ಪಡೆದಿದೆ. ಇಂದು ಕನಿಷ್ಠ ಬೆಲೆ 5,009 ಇದ್ದರೆ ಗರಿಷ್ಠ 64,449ರವರೆಗೆ ಮಾರಾಟವಾಗಿದೆ. ಇದರ ಮಾದರಿ ಬೆಲೆ 48,509 ಆಗಿದೆ. ಈಗ ಮಾತಾಡೋಣ ಗುಂಟೂರು ಮೆಣಸಿನಕಾಯಿ ಬಗ್ಗೆ. ಇನ್ನು ಗುಂಟೂರು ತಳಿಯ ವಿಚಾರಕ್ಕೆ ಬಂದರೆ, ಕನಿಷ್ಠ 1,300ರಿಂದ ಗರಿಷ್ಠ 17,589ರವರೆಗೆ ಬೆಲೆ ಸಿಕ್ಕಿದೆ. ಮಾದರಿ ದರ 12,689ರಷ್ಟಿದೆ. ಇಂದಿನ
ಟೆಂಡರ್ನಲ್ಲಿ ಇಷ್ಟು ರೇಟ್ ನಡೆದಿದೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಡಬ್ಬಿ ಮೆಣಸಿನಕಾಯಿಯಲ್ಲಿ 39ನೇ ನಂಬರ್ನ ಚೀಲ ಅತಿ ಹೆಚ್ಚಿನ ಬೆಲೆಗೆ ಟೆಂಡರ್ಗೆ ಕಡ್ಡಿ ವಿಭಾಗದಲ್ಲಿ 36ನೇ ನಂಬರ್ ಚೀಲ ಗರಿಷ್ಠ ದಾಖಲೆ ಬರೆದಿದೆ. ಇದು ತಮ್ಮ ರೈತರಿಗೆ. ಸ್ನೇಹಿತರೆ, ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಇಂದಿನ ಸಂಜೆಯ ತಾಜಾ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಇವತ್ತು ದಿನಾಂಕ 6 ಏಪ್ರಿಲ್ 2026ರಂದು ಮಾರುಕಟ್ಟೆಯಲ್ಲಿ ವಹಿವಾಟು ಹೇಗಿದೆ, ಯಾವ ವೆರೈಟಿಗೆ ಎಷ್ಟು ಬೆಲೆ ಬಂದಿದೆ, ಅವಕ್ ಎಷ್ಟಾಗಿದೆ ಎಂಬ ಸಂಪೂರ್ಣ ಲಿಸ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಂದಿನ ಅವಕ್ ಮತ್ತು ಮಾರುಕಟ್ಟೆ ಸ್ಥಿತಿ. ಮಾರ್ಕೆಟ್ ಓವರ್ವ್ಯೂ. ಇಂದು ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು 88,000 ಹೊಸ ಚೀಲಗಳು ಅವಕವಾಗಿದೆ. ಒಟ್ಟಾರೆ ಮಾರುಕಟ್ಟೆಯನ್ನು ಗಮನಿಸಿದರೆ ಮಾರುಕಟ್ಟೆ ಸ್ಥಿರವಾಗಿದೆ. ಮಾರ್ಕೆಟ್ ಸ್ಟಡಿ. ಆದರೆ ಒಂದು ಮುಖ್ಯ ಗಮನಿಸಬೇಕಾದ ವಿಷಯವೆಂದರೆ ಎಲ್ಲ ಸ್ಥಳಗಳಲ್ಲೂ ಗುಣಮಟ್ಟದ ಪ್ರಮಾಣ ಸ್ವಲ್ಪ ಕಡಿಮೆ, ಕ್ವಾಲಿಟಿ ವೀಕ್ ಕಂಡು ಬರುತ್ತದೆ. ವಿವಿಧ ತಳಿಗಳ ಬೆಲೆ ವಿವರ. ಡೀಟೇಲ್ ಪ್ರೈಸ್ ಲಿಸ್ಟ್. ಈಗ ಪ್ರಮುಖ ತಳಿಗಳ ಕ್ವಿಂಟಾಲ್ ದರಗಳನ್ನು ವಿವರವಾಗಿ ನೋಡೋಣ. ಡಬ್ಬಿ ಡಿಎಲ್ಎಕ್ಸ್ 50,000ರಿಂದ 53,000ವರೆಗೆ. ಡಬ್ಬಿ ಬೆಸ್ಟ್ 44,000ರಿಂದ 48,000ವರೆಗೆ. ಕಡ್ಡಿ ಬೆಸ್ಟ್ KDL ಬೆಸ್ಟ್ 36,000ರಿಂದ 43,000ವರೆಗೆ. 2043 ಸಮ್ ಡಿಲೆಕ್ಸ್ 33,000ರಿಂದ 35,500ವರೆಗೆ. 2043 ಸಾಮಾನ್ಯ 2043 23,000ರಿಂದ 28,000ವರೆಗೆ. 5531 ಬೆಸ್ಟ್ 17,000ರಿಂದ 19,000ವರೆಗೆ. 5531 ಎಂ ಬೆಸ್ಟ್ 14,000ರಿಂದ 16,000ವರೆಗೆ. DD 18,000ರಿಂದ 21,000ವರೆಗೆ. ಎಸ್ ಸೂಪರ್ 10 16,500ರಿಂದ 21,000ವರೆಗೆ. ಕಡ್ಡಿ ಮೀಡಿಯಂ KDL ಮೀಡಿಯಂ 20,000ರಿಂದ 24,000ವರೆಗೆ. ಕಡ್ಡಿ ಫಟ್ಕಿ KDL ಫಟ್ಕಿ 10,000ರಿಂದ 12,000ವರೆಗೆ. 5531 ಫಟ್ಕಿ 11,000ರಿಂದ 12,500ವರೆಗೆ. 5531 ಲಾಲ್ ಕಟ್ 12,500ರಿಂದ 14,000ವರೆಗೆ. ರೈತರಿಗೆ ಪ್ರಮುಖ ಮಾಹಿತಿ. ಇಂದಿನ ವರದಿಯಲ್ಲಿ ನಾವು ನೋಡುವುದಾದರೆ ಡಬ್ಬಿ ಡಿಎಲ್ಎಕ್ಸ್ ಮತ್ತು ಬೆಸ್ಟ್ ತಳಿಗಳು ಇಂದಿಗೂ ಮಾರುಕಟ್ಟೆಯಲ್ಲಿ ಕಿಂಗ್ ಆಗಿ ಉಳಿದಿವೆ. ಬೆಳೆಗಳಲ್ಲಿ ಆಶಾದಾಯಕವಾಗಿದ್ದು ರೈತರು ಮಾರುಕಟ್ಟೆಯ ಇಳಿತಗಳನ್ನು ಗಮನಿಸಿ ತಮ್ಮ ಮಾಲನ್ನು ತರುವುದು ಸೂಕ್ತ. ಮಾರುಕಟ್ಟೆಯಲ್ಲಿ ಇಂದಿನ ವಹಿವಾಟು ಯಾವುದೇ ದೊಡ್ಡ ಬದಲಾವಣೆ ಇಲ್ಲದೆ ಸ್ಥಿರವಾಗಿ ಸಾಗಿದೆ. ಮುಕ್ತಾಯ. ಇದು ಇಂದಿನ ಸಂಜೆಯ ಬ್ಯಾಡಗಿ ಮಾರುಕಟ್ಟೆಯ ಸಂಪೂರ್ಣ ವರದಿ. ನಿಮಗೇನಾದರೂ ಈ ಬೆಲೆಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರತಿದಿನದ ಮಾರುಕಟ್ಟೆ ದರಗಳ ಬಗ್ಗೆ ಅಪ್ಡೇಟ್ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ರೈತ ಮಿತ್ರರೊಂದಿಗೆ ಈ ಮಾಹಿತಿಯನ್ನು ತಪ್ಪದೆ ಹಂಚಿಕೊಳ್ಳಿ. ಧನ್ಯವಾದಗಳು.